ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 219. ಒಂದೇ ಸಮ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದ ಅನತಿಯ ಮಾತನ್ನು ಕೇಳಿದವಳು ತಾಳ್ಮೆಯನ್ನು ಕಳೆದುಕೊಂಡು ಅವಳ ಕಪಾಳಕ್ಕೆ ಬಾರಿಸಿದ್ದಳು. ಶರದಿ ಹೊಡೆದ ಹೊಡೆತವನ್ನು ತಾಳಲಾರದೆ ಕೆನ್ನೆಯ ಮೇಲೆ ಕೈ ಇಟ್ಟು ನಿಂತವಳಿಗೆ ಅದಾಗಲೇ ಕಣ್ಣು ತುಂಬಿದ್ದವು. ಅವಳ ಮೇಲೆ ಅವಳ ತಾಯಿ ಬಿಟ್ಟರೆ ಮತ್ಯಾರೂ ಕೈ ಮಾಡಿರಲಿಲ್ಲ. ಇನ್ನೊಂದು ಮಾತು ನಿನ್ನ ಬಾಯಿಯಿಂದ ಹೊರಬಂದರೂ ಇನ್ನೊಂದು ಕಪಾಳಕ್ಕೆ ಬಾರಿಸಬೇಕಾಗುತ್ತದೆ. ನನ್ನನ್ನು ಏನೆಂದು ತಿಳಿದಿದ್ದೀಯಾ? ಕೆಲಸ ಇಲ್ಲದೆ ನಿನ್ನನ್ನು ಫಾಲೋ ಮಾಡ್ತಿದ್ದೀನಿ ಎಂದುಕೊಂಡಿದ್ಯಾ ಹೇಗೆ? ಪದೇ ಪದೇ ನನ್ನ ವಿಷಯಕ್ಕೆ ತಲೆ ಹಾಕಲು ನೀವ್ಯಾರು ಎಂದು ಕೇಳುತ್ತಿದೆಯಲ್ಲ. ಧನು ನಿನ್ನ ಅಣ್ಣ ಅಲ್ಲ ಎಂದು ಒಂದೇ ಒಂದು ಮಾತು ಹೇಳಿಬಿಡು. ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ನಿನ್ನ ಬಳಿ ಕ್ಷಮೆ ಕೇಳಿ ಹೊರಟು ಹೋಗುತ್ತೇನೆ. ನಾನು ಕೇಳುತ್ತಿದ್ದೇನೆ ಎಂದು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದೀಯಾ? ಹೌದು, ನಾನು ಈ ಮನೆ ಸೊಸೆ. ನೀನು ನನ್ನನ್ನು ಅತ್ತಿಗೆ ಎಂದು ಒಪ್ಪದಿದ್ದರೂ ನಾನು ನಿನ್ನ ಅಣ್ಣನ ಹೆಂಡತಿ ಎನ್ನುವುದು ಸುಳ್ಳಾಗುವುದಿಲ್ಲ. ಈ ಮನೆ ಸೊಸೆಯಾಗಿ ನಿನ್ನ ಅತ್ತಿಗೆಯಾಗಿ ನನಗೂ ಒಂದಷ್ಟು ಜವಾಬ್ದಾರಿ ಕರ್ತವ್ಯಗಳು ಇರುತ್ತವೆ. ನೀನು ದಾರಿ ತಪ್ಪುತ್ತಿದ್ದೀಯಾ ಎಂದು ತಿಳಿದರೂ ಕೂಡ ಸುಮ್ಮನಿರಲು ನನ್ನಿಂದ ಆಗುವುದಿಲ್ಲ. ಪ್ರೀತಿ ಮಾಡುವುದು ತಪ್ಪು ಎಂದು ನಾನು ಹೇಳುತ್ತಿಲ್ಲ, ಏಕೆಂದರೆ ನಾನು ಕೂಡ ನಿನ್ನ ಅಣ್ಣನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವಳೆ. ಆದರೆ ನಾವು ಯಾರನ್ನು ಪ್ರೀತಿಸುತ್ತೇವೆ ಎನ್ನುವುದು ನಮ್ಮ ನಿರ್ಧಾರವಾಗಿರುತ್ತದೆ. ನಮ್ಮ ಜೀವನದಲ್ಲಿ ಏನೇ ತಪ್ಪಾದರೂ ಸರಿ ಮಾಡಿಕೊಳ್ಳಲು ಒಂದು ಅವಕಾಶ ಎಂದು ಇರುತ್ತದೆ. ಆದರೆ ಜೀವನವೇ ತಪ್ಪಾದರೆ ಅದನ್ನು ಸರಿ ಮಾಡಿಕೊಳ್ಳಲು ಅವಕಾಶವೇ ಇರುವುದಿಲ್ಲ. ಆಮೇಲೆ ಪಶ್ಚಾತ್ತಾಪ ಪಟ್ಟು ಏನೂ ಪ್ರಯೋಜನವಾಗುವುದಿಲ್ಲ. ಯಾವಾಗಲೂ ನೀನೇ ಫ್ರೆಂಡ್ಶಿಪ್ ಕೂಡ ನಮ್ಮ ಅಂತಸ್ತಿಗೆ ತಕ್ಕನಾಗಿ ಇರಬೇಕು ಎಂದು ಹೇಳುತ್ತಿರುತ್ತೀಯ. ಆದರೆ ಪ್ರೀತಿಯ ವಿಷಯದಲ್ಲಿ ಯಾಕೆ ಹೀಗೆ ಮೋಸ ಹೋಗುತ್ತಿದ್ದೀಯಾ? ಅವನು ಯಾರು ಎಂದು ಗೊತ್ತಾ ನಿನಗೆ? ಶರದಿಯ ಇಂದಿನ ಜೋರು ಮಾತಿಗೆ ಅನತಿಗೆ ಸ್ವರವೇ ಹೊರಡದಂತಾಗಿತ್ತು. ಬಾಯಿ ಬಿಟ್ಟು ಮಾತನಾಡಿದರೆ ಮತ್ತೆಲ್ಲಿ ಬೈಯುತ್ತಾಳೋ ಎಂದು ಹೆದರಿಯೇ ನಿಂತಿದ್ದಳು. ಕ್ಷಣ ಕ್ಷಣಕ್ಕೂ ಶರದಿಯ ಕೋಪ ಹೆಚ್ಚುತ್ತಲೇ ಇತ್ತು. ಕೇಳ್ತಿದ್ದೀನಲ್ಲ, ಹೇಳು, ಯಾರು ಅವನು ಎಂದಳು ಮತ್ತದೇ ಕೋಪದಲ್ಲಿ. ಅವನೇನು ನಿಮ್ಮ ಹಾಗೆ ಬಡವ ಅಲ್ಲ. ಕಶ್ಯಪ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಇದೆಯಲ್ಲ, ಅವರ ಮಗ ಸಾಗರ್ ಕಶ್ಯಪ್ ಅಂತ ಎಂದು ತಡೆದು ಮೇಲುಧ್ವನಿಯಲ್ಲಿ ಹೇಳಿದ್ದಳು. ಅನತಿಯ ಮಾತು ಕೇಳಿ ನಿಜವಾಗಿಯೂ ಶರದಿಗೆ ಆಶ್ಚರ್ಯವಾಗಿತ್ತು. ಶರದಿ ಕೂಡ ಆ ಹೋಟೆಲ್ ಬ್ರಾಂಚಸ್ ಬಗ್ಗೆ ಕೇಳಿದ್ದಾಳೆ. ಅಷ್ಟು ದೊಡ್ಡ ಶ್ರೀಮಂತರ ಮಗ ಕಾರನ್ನು ಯಾಕೆ ಬಾಡಿಗೆಗೆ ತೆಗೆದುಕೊಂಡು ಹೋಗುತ್ತಾನೆ ಎನ್ನುವ ಪ್ರಶ್ನೆ ಅವಳ ಮನದಲ್ಲಿಯೇ ಉದ್ಭವವಾಯಿತು. ಏನು ಹೇಳ್ತಿದ್ದೀಯ ನೀನು? ಅವನು ಕಶ್ಯಪ್ ಅವರ ಮಗನ? ಅಷ್ಟು ದೊಡ್ಡ ಶ್ರೀಮಂತರ ಮಗ ಬಾಡಿಗೆ ಕಾರನ್ನು ಯಾಕೆ ತೆಗೆದುಕೊಂಡು ಬರುತ್ತಾನೆ? ಅವಳ ಮನದಲ್ಲಿದ್ದ ಪ್ರಶ್ನೆಯನ್ನು ಮುಂದಿಡಿದಳು. ಅವಳ ಮಾತಿಗೆ ಆಶ್ಚರ್ಯವಾದವಳು, ಏನು ಹೇಳ್ತಿದ್ದೀರಾ ನೀವು? ಬಾಡಿಗೆ ಕಾರ? ಅವನ್ಯಾಕೆ ಬಾಡಿಗೆ ಕಾರು ತೆಗೆದುಕೊಂಡು ಬರಬೇಕು? ಅದು ಅವನ ಸ್ವಂತ ಕಾರು ಎಂದಳು. ಅವನನ್ನು ಕುರುಡಿಯ ಹಾಗೆ ನಂಬಿರುವ ಒಳಗೆ ಸತ್ಯ ಏನು ಎಂದು ಹೇಗೆ ತಾನೇ ತಿಳಿಯಬೇಕು? ಅವನು ಪ್ರತಿದಿನ ನಿನ್ನನ್ನು ಮಾತನಾಡಿಸಲು ಬಂದಾಗೆಲ್ಲ ಗ್ಯಾರೇಜಿಗೆ ಹೋಗಿ ಬಾಡಿಗೆ ಕಾರು ತೆಗೆದುಕೊಂಡು ಬಂದು ನಿನ್ನನ್ನು ಮಾತನಾಡಿಸಿ ಆದ ಮೇಲೆ ಮತ್ತೆ ಹೋಗಿ ಅಲ್ಲಿಯೇ ನಿಲ್ಲಿಸಿದ್ದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ನಾನು ಯಾಕೆ ಸುಳ್ಳು ಹೇಳಲಿ? ಸುಳ್ಳು ಹೇಳಿರುವುದು ಅವನು. ನಿನ್ನನ್ನು ನಂಬಿಸಿ ಮೋಸ ಮಾಡುತ್ತಿದ್ದಾನೆ. ಈಗಲೇ ಎಚ್ಚೆತ್ತುಕೊಂಡರೆ ನಿನಗೆ ಒಳ್ಳೆಯದು. ಸುಳ್ಳು ಹೇಳುತ್ತಿರುವುದು ನಾನಲ್ಲ, ನೀವು. ನಾನು ಅಂತ ಒಳ್ಳೆಯ ಮನೆಗೆ ಸೊಸೆಯಾಗಿ ಹೋಗುತ್ತೇನೆ ಎನ್ನುವ ಹೊಟ್ಟೆಯೂರಿ ನಿಮಗೆ. ಅದಕ್ಕೆ ಈಗೆಲ್ಲ ಮಾತನಾಡುತ್ತಿದ್ದೀರಾ? ನನ್ನ ಅಕ್ಕನ ಹಾಗೆ ನನ್ನನ್ನು ಯಾವುದಾದರೂ ಬಿಕಾರಿ ಮನೆಗೆ ಕಳುಹಿಸುವ ಪ್ಲಾನ್ ಇರಬೇಕು ನಿಮ್ಮದು. ಅವನ ಮನೆಗೆ ಹೋಗಿ ನಾನೇ ಕಣ್ಣಾರೆ ಎಲ್ಲವನ್ನು ನೋಡಿಕೊಂಡು ಬಂದಿದ್ದೇನೆ. ಅವನ ಮನೆ ಹೇಗಿದೆ ಗೊತ್ತಾ? ನಿಮಗೆ ಹೇಗೆ ಗೊತ್ತಿರಬೇಕು? ಗುಡಿಸಲಲ್ಲಿ ಇರುವ ನಿಮ್ಮಂಥವರು ಅಂತಹ ಬಂಗಲೆಗಳನ್ನು ನೋಡಿದ್ದರೆ ತಾನೇ. ನಮ್ಮ ಮನೆಗಿಂತ ದೊಡ್ಡದಾಗಿದೆ. ಅವನ ಮನೆಯ ಕೆಲಸಗಾರರು ಕೂಡ ಒಂದು ರೀತಿ ಶ್ರೀಮಂತರು ಎಂದು ಹೇಳಬಹುದು. ಅವರ ಮನೆಯ ಒಂದು ತಿಂಗಳ ಟರ್ನ್ ಓವರ್ ಎಷ್ಟು ಎಂದು ನಿಮಗೆ ಗೊತ್ತಾ? ಅವನಿಗೂ ಕೂಡ ನಮ್ಮಷ್ಟೇ ಪ್ರಾಪರ್ಟಿ ಇದೆ. ಅವನು ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗ್ತಾನೆ ಎಂದು ನಾನು ಅವನನ್ನು ಪ್ರೀತಿಸುತ್ತಿರುವುದು. ಅವನು ಏನು ಎಂದು ನಾನು ನಿಮ್ಮಿಂದ ತಿಳಿದುಕೊಳ್ಳಬೇಕಿಲ್ಲ. ಬಂಡ ಧೈರ್ಯದಲ್ಲಿ ಹೇಳಿದಳು. ತುಂಬ ಚೆನ್ನಾಗಿ ನಿನ್ನನ್ನು ನಂಬಿಸಿದ್ದಾನೆ ಅನತಿ.
ಕಣ್ಣಿದ್ದು ಕುರುಡಿಯ ಹಾಗೆ ಅವನನ್ನು ನಂಬಿದ್ದೀಯ. ನೋಡು, ಈ ವಿಷಯವನ್ನು ನಾನು ಮನೆಯಲ್ಲಿ ಯಾರಿಗೂ ಹೇಳಿಲ್ಲ, ನಿಮ್ಮ ಅಣ್ಣನಿಗೂ ಕೂಡ. ಎಲ್ಲರಿಗೂ ವಿಷಯ ತಿಳಿಯುವ ಮೊದಲೇ ನೀನೇ ಎಚ್ಚೆತ್ತುಕೋ. ഇരുಳು ಕಂಡ ಬಾವಿಗೆ ಬೀಳುತ್ತಿದ್ದೀಯ. ಜೀವನ ಏನು ಎನ್ನುವುದು ನಿನಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಅನತಿ. ಜೀವನದಲ್ಲಿ ಒಮ್ಮೆ ಎಡವಿದರೆ ಮತ್ತೆ ಮೇಲೆ ಏಳುವುದು ತುಂಬ ಕಷ್ಟ. ನೀನು ಖುಷಿಯಾಗಿದ್ದರೆ ನಾನು ಖುಷಿ ಪಡುತ್ತೇನೋ ಹೊರತು ಹೊಟ್ಟೆ ಉರಿ ಎಂದಿಗೂ ಪಡುವುದಿಲ್ಲ. ನಾನು ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿರುವುದು, ಅರ್ಥ ಮಾಡ್ಕೋ ಅನತಿ. ಇವಳಿಗೆ ಜೋರು ಮಾಡಿದರೆ ಪ್ರಯೋಜನ ಇಲ್ಲ ಎಂದು ಈ ಬಾರಿ ಸೂತ ಧ್ವನಿಯಲ್ಲಿ ಹೇಳಿದಳು. ಯಾರಿಗೂ ವಿಷಯ ತಿಳಿದಿಲ್ಲ ಎನ್ನುವುದನ್ನು ಕೇಳಿ ಮನದಲ್ಲಿಯೇ ಖುಷಿಪಟ್ಟವಳು, ನಿಮ್ಮ ಫಿಲೋಸಫಿ ನನಗೆ ಬೇಕಾಗಿಲ್ಲ. ನಾನು ಹೇಗೆ ಲೈಫ್ ಲೀಡ್ ಮಾಡಬೇಕು ಎನ್ನುವುದು ನನಗೆ ಗೊತ್ತು. ನಾನು ಮದುವೆ ಅಂತಾದರೆ ಅದು ಸಾಗರ್ನ ಮಾತ್ರ. ಅವನು ಏನು ಎನ್ನುವುದು ನಿಮ್ಮ ಮುಂದೆ ಪ್ರೂವ್ ಮಾಡಬೇಕಾಗಿಲ್ಲ. ಅವನ ಜೊತೆ ಜೀವನ ಮಾಡುವವಳು ನಾನು. ನನಗೆ ಗೊತ್ತಿದ್ದರೆ ಸಾಕು. ಸರಿ ಅನತಿ, ನೀನು ಹೇಳಿದೆ ಸರಿ. ಆ ಹುಡುಗ ಒಳ್ಳೆಯವನಾಗಿದ್ದರೆ ನನಗೇನು ತೊಂದರೆ ಇಲ್ಲ. ಒಂದು ಕೆಲಸ ಮಾಡು, ಆ ಹುಡುಗನಿಗೆ ನಾಳೆ ಅವನ ತಂದೆ ತಾಯಿಯನ್ನು ನಮ್ಮ ಮನೆಗೆ ಹೆಣ್ಣು ಕೇಳಲು ಕಳುಹಿಸಲು ಹೇಳು. ನಾನು ಅತ್ತೆಗೆ ಹೇಳುತ್ತೇನೆ ಎಂದಳು. ನಾನು ಮನೆಯಲ್ಲಿ ಹೇಳುವವರೆಗೂ ಯಾವುದೇ ಕಾರಣಕ್ಕೂ ನಿನ್ನ ಮನೆಯವರಿಗೆ ಈ ವಿಷಯ ತಿಳಿಯಬಾರದು ಎಂದು ಸಾಗರ್ ಹೇಳಿದ್ದರಿಂದ ಶರದಿಯ ಮಾತಿಗೆ ಹೆದರಿದವಳು, ನನ್ನ ಮನೆಯವರಿಗೆ ಯಾವಾಗ ಈ ವಿಷಯ ಹೇಳಬೇಕು ಎನ್ನುವುದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಅದನ್ನು ನನಗೆ ಹೇಳಿಕೊಡಬೇಕಾಗಿಲ್ಲ. ಹಾಗೆ ಈ ವಿಷಯವನ್ನು ಹಿಡಿದು ಮಮ್ಮಿಯ ಬಳಿ ಇಲ್ಲಸಲ್ಲದ್ದನ್ನು ಹೇಳಿದರೆ ನಾನು ಸುಮ್ಮನಿರುವುದಿಲ್ಲ. ನಾನೇ ಮೊದಲು ಎಲ್ಲರಿಗೂ ವಿಷಯ ತಿಳಿಸುವವರೆಗೂ ನೀವು ಒಬ್ಬರಿಗಾದರೂ ಈ ವಿಷಯ ತಿಳಿಸಿದರೆ ಅಣ್ಣನ ಮೇಲಾಣೆ ಎಂದು ಶರದಿಯ ಬಾಯಿ ಕಟ್ಟಿ ಹಾಕಿದಳು. ಧನುಷ್ ಮೇಲಿನ ಶರದಿಯ ಪ್ರೀತಿಯೇ ಈಗ ಅನತಿಗೆ ಲಾಭವಾಯಿತು. ಅನತಿ, ನಾನು ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿದ್ದೇನೆ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಎಂದು ಮಾತನಾಡುತ್ತಿದ್ದವಳನ್ನು ತಡೆದವಳು, ಇಷ್ಟು ಹೊತ್ತು ನಿಮ್ಮ ಮಾತನ್ನು ಕೇಳಿದ್ದೇ ಹೆಚ್ಚು. ಇನ್ನು ಕೇಳುವ ತಾಳ್ಮೆ ನನ್ನಲ್ಲಿಲ್ಲ. ಪ್ಲೀಸ್ ಇಲ್ಲಿಂದ ಹೊರಡಿ ಎಂದಳು. ಇನ್ನೂ ಅವಳ ಜೊತೆ ಮಾತನಾಡಿ ಪ್ರಯೋಜನ ಇಲ್ಲ ಎಂದು ತಿಳಿದವಳು ಅಲ್ಲಿಂದ ಹೊರಬಂದಿದ್ದಳು. ಇತ್ತ ಶರದಿ ಹೊರ ಹೋಗುತ್ತಿದ್ದ ಹಾಗೆ ಮತ್ತೆ ಕೋಣೆಯ ಬಾಗಿಲನ್ನು ಭದ್ರಪಡಿಸಿ ಒಡನೆ ಸಾಗರ್ಗೆ ಕರೆ ಮಾಡಿದಳು. ಹಲೋ ಸಾಗರ್, ನಮ್ಮ ಅತ್ತಿಗೆಗೆ ನಮ್ಮ ಎಲ್ಲ ವಿಷಯ ತಿಳಿದಿದೆ. ಇವತ್ತು ಬಂದು ನನ್ನನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ ಸಾಗರ್, ನೀನು ಪ್ರತಿದಿನ ಓಡಿಸುವ ಕಾರು ಬಾಡಿಗೆ ಕಾರು ಎನ್ನುತ್ತಿದ್ದಾರೆ. ನನಗಂತೂ ಇದನ್ನೆಲ್ಲ ನಂಬಲು ಆಗುತ್ತಿಲ್ಲ ಎಂದು ಒಂದೇ ಉಸಿರಿಗೆ ಹೇಳುತ್ತಿದ್ದ ಹಾಗೆ ಇತ್ತ ಸಾಗರ್ಗೆ ಭಯ ಶುರುವಾಯಿತು. ನಿಮ್ಮ ಅತ್ತಿಗೆಯ, ಅವರಿಗೆ ಹೇಗೆ ವಿಷಯ ತಿಳಿಯಿತು ಎಂದನು. ಅದು ನನಗೂ ಗೊತ್ತಿಲ್ಲ ಸಾಗರ್, ನಮ್ಮನ್ನು ತುಂಬ ದಿನದಿಂದ ಫಾಲೋ ಮಾಡಿ ಫೋಟೋ ತೆಗೆದಿದ್ದಾರೆ ಎಂದಳು ಅದೇ ಭಯದಲ್ಲಿ. ಏನನ್ನೋ ನೆನೆದವನು ಒಡನೆ, ನಿಮ್ಮ ಅತ್ತಿಗೆಯ ಫೋಟೋ ಇದ್ದರೆ ಕಳುಹಿಸು ಬೇಗ ಎಂದನು. ಅವನು ಹೇಳಿದಂತೆ ಶರದಿಯ ಫೋಟೋ ಕಳುಹಿಸಿದಳು. ಶರದಿಯ ಫೋಟೋ ನೋಡುತ್ತಿದ್ದ ಹಾಗೆ ಅವನ ಮೈ ಪೂರ್ತಿಯಾಗಿ ಬೆವೆತು ಹೋಗಿತ್ತು. ಅನತಿ, ಇವರು ನಿಮ್ಮ ಅತ್ತಿಗೆಯ ಎನ್ನುತ್ತಿದ್ದ ಹಾಗೆ ಹೌದು ಎಂದಳು. ಇವರು ನಿನಗೆ ಗೊತ್ತಾ ಎನ್ನುತ್ತಿದ್ದ ಹಾಗೆ ತಡವರಿಸುತ್ತಾ ಇಲ್ಲ ಎಂದಿದ್ದನು. ಹೌದು ಎಂದರೆ ಎಲ್ಲಿ ಸಿಕ್ಕಿದ್ರು, ಏನು ಹೇಳಿದ್ರು ಎನ್ನುವ ಪ್ರಶ್ನೆ ಮಾಡುತ್ತಾಳೆ ಎಂದು ಸುಳ್ಳು ಹೇಳಿದ್ದನು. ಹಾಗಾದರೆ ಅವರು ಯಾಕೆ ನಿನ್ನದು ಬಾಡಿಗೆ ಕಾರು ಎನ್ನುತ್ತಿದ್ದಾರೆ ಎಂದ ತಕ್ಷಣ ಒಡನೆ ತಲೆಗೆ ಕೆಲಸ ಕೊಟ್ಟವನು, ಅನತಿ, ನಿನ್ನೆ ನನ್ನ ಕಾರು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಅದನ್ನು ಗ್ಯಾರೇಜ್ನಲ್ಲಿ ಬಿಟ್ಟಿದ್ದೆ. ಅದನ್ನು ನೋಡಿ ಎಲ್ಲೋ ತಪ್ಪು ತಿಳಿದ ಹಾಗೆ ಹೇಳಿರಬೇಕು. ಮನೆಯ ತುಂಬ ಕಾರುಗಳು ಇರುವಾಗ ನಾನು ಯಾಕೆ ಬಾಡಿಗೆ ಕಾರು ಉಪಯೋಗಿಸಲಿ? ಬೆಣ್ಣೆಯ ಮೇಲೆ ಕೂದಲು ತೆಗೆದಂತೆ ಮಾತನಾಡಿದನು. ಈ ರೀತಿಯ ಮಾತಿಗೆ ತಾನೇ ಅನತಿ ಮರುಳಾಗಿರುವುದು. ನನಗೆ ನಿನ್ನ ಬಗ್ಗೆ ಗೊತ್ತಲ್ಲ ಸಾಗರ್, ಹಾಗಾಗಿ ನಾನು ನಂಬಲಿಲ್ಲ. ಹೊಟ್ಟೆ ಊರಿಗೆ ಅವರೇ ಸುಳ್ಳು ಹೇಳುತ್ತಿದ್ದಾರೆ ಎಂದು ನನಗೆ ಗೊತ್ತು. ಅದನ್ನೇ ಹೇಳಿ ಕಳುಹಿಸಿದ್ದೇನೆ ಎಂದು ಹೇಳಿದವಳ ಮಾತು ಕೇಳಿದವನಿಗೆ ಅವಳ ಈ ನಂಬಿಕೆಯೇ ಬಂಡವಾಳವಾಯಿತು. ಅನತಿ, ಹಾಗಾದರೆ ನಿಮ್ಮ ಮನೆಯವರಿಗೆ ವಿಷಯ ತಿಳಿತಾ ಎಂದು ಭಯದಲ್ಲಿಯೇ ಕೇಳಿದನು. ಇಲ್ಲ ಸಾಗರ್, ಅತ್ತಿಗೆಗೆ ಮಾತ್ರ ಗೊತ್ತಾಗಿರುವುದು. ಯಾರಿಗೂ ಹೇಳದೆ ಹಾಗೆ ಅಣ್ಣನ ಮೇಲೆ ಆಣೆ ಹಾಕಿ ತಡೆದಿದ್ದೇನೆ. ಅಣ್ಣ ಎಂದರೆ ಜೀವ ಅವರಿಗೆ, ಹಾಗಾಗಿ ಅವರು ಯಾರಿಗೂ ಹೇಳುವುದಿಲ್ಲ. ಆದರೆ ಹೆಚ್ಚಿಗೆ ಮನೆಯವರಿಂದ ವಿಷಯ ಮುಚ್ಚಿಡಲು ನನ್ನಿಂದ ಆಗುವುದಿಲ್ಲ. ನಿನ್ನ ಮನೆಯಲ್ಲಿ ವಿಷಯ ತಿಳಿಸಿ ಆದಷ್ಟು ಬೇಗ ನಿನ್ನ ಮಮ್ಮಿ ಡ್ಯಾಡಿಯನ್ನು ನಮ್ಮ ಮನೆಗೆ ಹೆಣ್ಣು ಕೇಳಲು ಕಳುಹಿಸು.
ನಮ್ಮ ಅತ್ತಿಗೆ ಕೂಡ ಇದನ್ನೇ ಹೇಳಿದರು. ಅವರು ಇದೊಂದು ಮಾತು ನೋಡು ನಾನು ಒಪ್ಪಿದ್ದು ಎಂದು ಹೇಳಿ ಕರೆ ತುಂಡರಿಸಿದಳು. ಈಗ ಸಾಗರ್ಗೆ ತಲೆನೋವು ಶುರುವಾಗಿತ್ತು. ಅವಳ ಅತ್ತಿಗೆ ನನ್ನ ಮುಂದೆ ಬಂದು ಧೈರ್ಯದಲ್ಲಿ ನಿಂತು ಪ್ರಶ್ನೆ ಮಾಡಿದಾಗಲೇ ನಾನು ತಿಳಿದುಕೊಳ್ಳಬೇಕೆದ್ದು. ತುಂಬ ಧೈರ್ಯವಂತೆ ಇರಬೇಕು, ಇನ್ನು ನಾನು ಆದಷ್ಟು ಹುಷಾರಾಗಿರಬೇಕು ಎಂದವನು ಒಡನೆಯೇ ತನ್ನ ಮೊಬೈಲ್ ತೆಗೆದು ತನ್ನ ಬಾಸ್ಗೆ ಕರೆ ಮಾಡಿ ಎಲ್ಲ ವಿಷಯವನ್ನು ಹೇಳಿದನು. ಸಾಗರ್, ನಾನು ಮೊದಲೇ ಹೇಳಿದ್ದೆ ತಾನೇ, ಅವರ ಮನೆಯವರಿಗೆ ವಿಷಯ ತಿಳಿಯಬಾರದು, ಹಾಗೆ ಅವಳು ನಿನ್ನ ಜೊತೆ ಬರಬೇಕು. ಈಗ ಅವಳ ಅತ್ತಿಗೆಗೆ ವಿಷಯ ತಿಳಿದಿದೆ ಎಂದು ಹೇಳುತ್ತಿದ್ದೀಯಾ? ಈಗ ಇದನ್ನು ಸುಮ್ಮನೆ ಬಿಡಲು ಆಗುವುದಿಲ್ಲ. ಇನ್ನು 2 ದಿನ ಬಿಟ್ಟು ನಾನು ಹೇಳಿದ ಹಾಗೆ ಮಾಡು. ಅವಳೇ ನಿನ್ನ ಜೊತೆ ಓಡಿ ಬರುತ್ತಾಳೆ. ದೇವಸ್ಥಾನದಲ್ಲಿ ನಾನು ಎಲ್ಲ ಏರ್ಪಾಡು ಮಾಡಿರುತ್ತೇನೆ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ನಾನು ಹೇಳಿದ ದಿನ ಅವಳು ನಿನ್ನ ಜೊತೆ ಬರಬೇಕು. ಕರ್ಕೊಂಡು ಬರ್ತೀಯೋ ಇಲ್ಲೋ ಹೊತ್ಕೊಂಡು ಬರ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನನಗೆ ನನ್ನ ಪ್ಲ್ಯಾನ್ ಸಕ್ಸಸ್ ಆಗಬೇಕು ಅಷ್ಟೇ ಎಂದು ಹೇಳಿ ಎಚ್ಚರಿಕೆ ಕೂಡ ಕೊಟ್ಟಿದ್ದರು. ಮುಂದುವರೆಯುವುದು. ಸಾಗರ್ ಜೊತೆ ಈ ಕೆಲಸ ಮಾಡಿಸುತ್ತಿರುವ ಪರದೆ ಹಿಂದೆ ಇರುವ ವ್ಯಕ್ತಿ ಯಾರು? ಅನತ್ಯ ಜೀವನವನ್ನು ಹಾಳು ಮಾಡಿರುವುದರಿಂದ ಅವನಿಗೆ ಏನು ಲಾಭ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತಿಳಿದುಕೊಳ್ಳಬೇಕೆಂದರೆ ಮುಂದಿನ ಸಂಚಿಕೆಯವರೆಗೂ ಕಾತುರದಿಂದ ಕಾದು ನೋಡಿ. ಧನ್ಯವಾದಗಳು.